2025-26ನೇ ಸಾಲಿನ ಬೆಳೆ ವಿಮೆ ಪರಿಹಾರ ಹಾಗೂ ಬರಗಾಲ ಎಂದು ಘೋಷಣೆ ಮಾಡಬೇಕು. ರೈತರಿಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಮಂಗಳವಾರ ಕಾಳಗಿ ಪಟ್ಟಣದಲ್ಲಿ ರೈತರು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಾಳಗಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಳಗಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳೆ ವಿಮೆ ಪಾವತಿ ಪ್ರಕ್ರಿಯೆಯಲ್ಲಿ ರೈತರಿಗೆ ಸೂಕ್ತ ಪರಿಹಾರ ದೊರೆಯುತ್ತಿಲ್ಲ. ಬರಗಾಲದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ಬೆಳೆ ವಿಮೆ ಹಾಗೂ ಬರಗಾಲ ಎಂದು ಘೋಷಿಸಿ ರೈತರ ಖಾತೆಗೆ ಬೆಳೆ ವಿಮೆ ಕೂಡಲೇ ಜಮೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ರೈತರಿಗೆ ಯಾಕೆ ಅನ್ಯಾಯ ಮಾಡಿದ್ರಿ? ರೈತರಿಗೆ ಅನ್ಯಾಯ ಮಾಡಿದ್ರಿ ಅಂದ್ರೆ ನೀವು ನಿಮ್ಮ ಹೆತ್ತ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡ್ದಂಗೆ. ಹೆತ್ತ ತಾಯಿ ತಂದೆಗಳಿಗೆ ಅನ್ಯಾಯ ಮಾಡಿದ್ರಿ. ಆ ಹೆತ್ತ ತಾಯಿ ತಂದೆಗಳೇ ಇವರೆಲ್ಲರೂ ಬಂದು ಇಲ್ಲಿ ಕುಂತಿದ್ದಾರೆ. ಇವರು ಕೂಡಬಾರ್ದು ಅನ್ನೋದಾಗಿದ್ರೆ ನೀವು ನಿಮ್ಮ ದಲಾಲ್ರಿಗೆ ಕಳಿಸಿ ಸರ್ವೆ ಮಾಡಕ್ ಕಳಿಸ್ತಿರಲ್ಲ, ಆ ದಲಾಲ್ರಿಗೆ ಬಿಟ್ಟು ನೀವು ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ಯಾವ ರೈತ ಕೂಡ ಹೋರಾಟ ಮಾಡುವಂತ ಸನ್ನಿವೇಶ ನಿರ್ಮಾಣನೇ ಆಗ್ತಾ ಇರಲಿಲ್ಲ. ನಿಮ್ಮ ಮನಸ್ಸಾಕ್ಷಿಯಿಂದ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ಸರ್ಕಾರಿ ನೌಕರಿಗೆ ಸೇರೋದಕ್ಕಿಂತ ಮುಂಚೆ ಪ್ರಮಾಣ ವಚನ ಕೊಡ್ತಾರೆ. ಪ್ರಮಾಣ ವಚನ ತಗೊಂಡೇ ಅಧಿಕಾರ ನಿರ್ವಹಿಸ್ತಾ ಇದ್ದೀರಲ್ಲ ನೀವು, ರಾಜಕಾರಣಿಗಳಾಗ್ಲಿ ಅಧಿಕಾರಿಗಳಾಗ್ಲಿ. ನೀವು ಯಾವ ವಿಚಾರದಲ್ಲಿ ನೀವು ಹೆತ್ತ ತಂದೆ ತಾಯಿ ಮೇಲೆ ಹಣೆ ಮಾಡ್ತೀರಿ? ದೇವರ ಈ ಜಿಲ್ಲೆಯಲ್ಲಿ ಆರಿಸಿ ಬಂದಂತ ಅನೇಕರು ಚಿತ್ತಾಪುರ ತಾಲೂಕಿನಿಂದ ಹೆಚ್ಚು ಜನಪ್ರತಿನಿಧಿಗಳಿದ್ದರೆ ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ. ಇಲ್ಲಿನ MLCಗಳಾದಂತ BG ಪಾಟೀಲ್ರು ಮತ್ತು ಜಗದೇವಯ್ಯ ಗುತ್ತೇದಾರರು, ತಿಪ್ಪಣ್ಣ ಕಮಕ್ನೂರ್ ಅವರು, ಅವಿನಾಶ್ ಜಾಧವ್ ಅವರು, ಪ್ರತಿಯೊಬ್ಬರು ಈ ತಾಲೂಕಿನಿಂದ ಸುಮಾರು 7-8 ಜನ ಜನಪ್ರತಿನಿಧಿಗಳಿದ್ದೀರಿ. ಆದ್ರೆ ರೈತರ ಕಣ್ಣೀರು ವರ್ಷಲಕ್ಕ ಒಂದು ದಿನಾನೂ ಚಕ್ರ ಎತ್ತುತ್ತಾ ಇಲ್ಲ. ಆ ಪಕ್ಷ ಈ ಪಕ್ಷ ಇಲ್ಲ, ಎಲ್ಲಾ ಪಕ್ಷದವರು ಒಂದೇ ಇದ್ದೀರಿ. ಆದ್ರೆ ರೈತರಿಗೆ ನೀವೇನು ಕಡೆಗಣಿಸ್ತಾ ಇದ್ದೀರಲ್ಲ, ಇದ್ರ ಶಾಪ ನಿಮಗೆ ತಟ್ಟಲ್ಲ. ಮುಂದಿನ ದಿನಗಳಲ್ಲಿ ನಿಮಗ್ ಪಾಠ ಕಲಿಸಬೇಕಾಗುತ್ತದೆ. ಎಚ್ಚರಿರಲಿ. ರೈತರು ಏನ್ ಅನ್ಯಾಯ ಮಾಡ್ಯಾರ? ಸೇಡಂ ತಾಲೂಕಿನಾಗ 73 ಕೋಟಿ ಕೊಡ್ತೀರಿ, ಹಳಂ ತಾಲೂಕಿನಾಗ 68 ಕೋಟಿ ಕೊಡ್ತೀರಿ, ಇಲ್ಲಿ 3 ಕೋಟಿ ಕೊಡ್ತೀರಿ. ನಮ್ಗೆ ಭಿಕ್ಷಾ ಕೊಡ್ತೀರೇನ? 18 ರೂಪಾಯಿ 17 ರೂಪಾಯಿ ಹಾಕ್ಲಕ್ ನಾಚಕ್ ಬರಬೇಕು. ಜಿಲ್ಲಾ ಬಂದಿದೆ, ಕೆಲವು ಪಂಚಾಯತಿಗಳು ಬಂದಿಲ್ಲ, ಅದು 2 ಕೋಟಿ ಇದೆ. ಸೊ ಇದು 2ನೇ ಕಂತು 3 ಕೋಟಿ ಬಂದಿರೋ. ಆಮೇಲೆ ನಿನ್ನೆ ಎಲ್ಲ DC ಸಾಹೇಬರು, ಮಿನಿಸ್ಟರ್ ಸಾಹೇಬರು ಮೀಟಿಂಗಲ್ಲಿ ಚರ್ಚೆ ಆಗಿದೆ. ಇದನ್ನು ಅವಿನಾಶ್ ಜಾಧವ್ ಸಾಹೇಬರು ಕ್ವಶನ್ ಮಾಡಿದ್ರು ಈ ಥರ ಅಂಥೇಳಿ. ಸೊ ಡಿಸಿಷನ್ ಆಗಿ ನಿನ್ನೆ ಡಿಸ್ಕಷನ್ ಆಗಿ ಏನು ಫೈನಲ್ ಡಿಸಿಷನ್ ಆಗಿದೆ ಅಂದರೆ, ಸಪೋಸ್ ಇದರಲ್ಲಿ ಯಾರಾದರೂ ತಪ್ಪಿಸ್ತಾಯಿದ್ರೆ ಇನ್ಕ್ವೈರಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಇನ್ಕ್ವೈರಿ ಕಂಡಕ್ಟ್ ಮಾಡಿ ಡಿಸಿಷನ್ ತೊಗೋಬೇಕಂತ ಹೇಳಿದೆ. ಬಟ್ ಪ್ರೊಸೀಜರ್ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ 18 crore ಕ್ರೆಡಿಟ್ ಆಗಿದೆ ಸರ್. ಆಮೇಲೆ ನಮ್ಗೆ 40 crore 36 lakhs ಪರಿಹಾರ ಅಮೌಂಟ್ ಜಮಾ ಆಗಿದೆ. ಟೋಟಲ್ 36 crore ಜಮಾ ಆಗಿದೆ. ಹನ್ನೊಂದು ತಾಲೂಕು ಅಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ 11 ತಾಲೂಕು. 11 ತಾಲೂಕದಾಗ 2 ತಾಲೂಕಿಗೆ ಬೆಳೆಯನ್ನ ಕಮ್ಮಿ ಕೊಟ್ಟರು. ನಾವೇನು ಕೊಟ್ಟಿರಲ್ಲ, ನಮ್ಮನ್ನು ಕಣ್ಣು ಕಾಣ್ತಾವ ಜರ. 11 ತಾಲೂಕದಾಗ ದಯವಿಟ್ಟು ಯಾರು ರಾಜಕೀಯ ನಾಯಕರು ತಪ್ಪು ತಿಳ್ಕೊಬೇಡ್ರಿ. ನಾ ರಾಜಕೀಯ ಮಾತಾಡ್ತೀನಿ, ಇದ್ದಿದ್ದು ಸತ್ಯ ಮಾತಾಡ್ತೀನಿ. 11 ತಾಲೂಕದಾಗ 9 ತಾಲೂಕು ಕಾಂಗ್ರೆಸ್ ಪಕ್ಷದವರು ಶಾಸಕರ ತಾಲೂಕುಗಳು, 2 ಯಾವ ಕಮಲ ಪಕ್ಷ ಚಿಹ್ನೆ ತಾಲೂಕು. ನೀವು ನಿಮ್ಮ ಲಿಸ್ಟ್ ಎಲ್ಲ ತೆಗೆದು ನೋಡ್ರಿ. 9 ತಾಲೂಕಕ್ಕೆ ಹೆಚ್ಚಿಗೆ ಅನುದಾನ ಕೊಟ್ರೆ 2ನೇದ್ರಾಗ. ಫಸ್ಟ್ ಏನ್ ಮಾಡ್ರೆ 7 ತಾಲೂಕು ಸರಿ ಕೊಟ್ರ, ಹಿಂದರ್ಸ್ಗೇಳಿ 2 ತಾಲೂಕು ಕಮ್ಮಿ ಕೊಟ್ರು. ಒಂದು ಯಾವುದು, ಒಂದು ಶಾಬಾದ್, ಒಂದು ಕಮಲಾಪುರ, ಒಂದೊಂದು ಕಾಳಗಿ ಚಳಿ ಕೊಟ್ರು. ಅದ್ರಾಗ ನಮ್ ಕಾಳಗಿ ತಾಲೂಕಿಗೆ ಎಷ್ಟು ಕೊಟ್ರೆ 3 ಕೋಟಿ ಕೊಟ್ರು. ಬೇಸರ್ತಿ ಎಷ್ಟು ಕೊಟ್ಟರು? 15 ಕೋಟಿ ಕೊಟ್ಟರು. ಒಬ್ಬ ರೈತರು 10 ರೂಪಾಯಿ 20 ರೂಪಾಯಿ ಹಾಕ್ಲತ್ರಿ. ಈಗ ಕಾಳಗಿ ಶೌಚಾಲಯ ಬಂದು ಶೌಚ ಮಾಡ್ರೆ 10 ರೂಪಾಯಿ ಇಲ್ಲಿ 1 ತಿಂಗಳ ಗುಂಡಿ ಹಾಕೊಳತ್ತೀವಿ. ಇವತ್ತು ನಮ್ಮ ತಾಲೂಕಿನ ಶಾಸಕರು ತಂದೆಯರು ಇವತ್ತು ಬಂದರು. ಇವತ್ತಾಗ ನಮ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಿಮಗೆ ನಾಟಕ ಇಲ್ಲಿ. ನಾವು ರೈತರ ಮಕ್ಕಳಿದ್ದೀವಿ, ನಾವು ನಿಮಗೆ ಬೇರೆ ಮಾಡ್ಕೊಳತ್ತೀವಿ. ನಮ್ಮ ಇನ್ಸೂರೆನ್ಸ್ ನಾವು ಕೊಟ್ಟು ನಮ್ಗೆ ದೂರ ಬಂದ ತ್ರಾಸ ಆಗ್ತದೆ.
ನೀವೇ ನಿಮ್ಮ ಅಪ್ಪ ಹುಟ್ಟ್ರಿ, ನಾವ್ ಯಾರು ಹುಟ್ಟಿಲ್ಲ. ನಮ್ಮ ಅಪ್ಪ ಹುಟ್ಟ್ರಿ ಸೀದಾ ಸೀದಾ ಎಂತ ಕಣ್ಣು ಕಾಣೋದನ್ನೇ ಗೊತ್ತಾಗ್ತದ. ನೀವು ರಾಜಕೀಯ ಮಾಡ್ರಿ ಇಲ್ಲ. ರಾಜಕೀಯ ಯಾವಾಗ ಮಾಡ್ಬೇಕಪ್ಪ ಅಂದ್ರೆ ಚುನಾವಣೆಗೆ ಮಾತ್ರ ರಾಜಕೀಯ ಮಾಡ್ಬೇಕು. ಡಾಕ್ಟರ್ ಬಾಬಾ ಸಾಹೇಬರು ಬರೆದಂತ ಸಂವಿಧಾನ ಏನ್ ಹೇಳ್ತದಪ್ಪ ಅಂದ್ರೆ ಚುನಾವಣೆಗೋಸ್ಕರ ಚುನಾವಣೆ ಮಾತ್ರ ಚುನಾವಣೆ ರಾಜಕೀಯ ಸೀಮಿತ ಆಗಿರ್ಬೇಕು. ನಿಮಗೆ ಓಟ್ ಹಾಕ್ಲವ ಎಲ್ಲರೂ ನಿಮ್ಗೆ ಪ್ರಜೆ. ನೀವು ಅವ್ನ ಕಷ್ಟ ಏನಿದೆ ನೀವು ಅವ್ನ ಕೆಲಸ ಮಾಡ್ಬೇಕು. ಅದೇ ನೀವೇನ್ ಮಾಡತ್ತೀರಿ? ಯಾಕಪ್ಪ ಅಂದ್ರೆ ನಾನು ಎಲ್ಲಾ ರೈತರು ಕೂಡ ದಿನ ಕೂಡ್ತೀನಿ ಹೇಳ್ತೀನಿ, ಎಲ್ಲರಂಗೆ ಮಾತಾಡ್ತಾರೆ. ಯಾರು ಇವತ್ತು ಯಾರು ದೊಡ್ಡವರಲ್ಲ, ಇವತ್ತು ಯಾರು ರಾಜಕಾರಣಿ ದೊಡ್ಡವಲ್ಲ, ಇವತ್ತು ಯಾ ಎಮ್ ಎಲ್ ಎಂ ಪಿ ಯಾರು ದೊಡ್ಡವರಲ್ಲ. ಇವತ್ತು ನನಗೆಲ್ಲರೂ ಮಾತಾಡಿದ್ರು, ಸಂಶೋಧಕ ಗೌಡ್ರ ಆಗಿರ್ಬೋದು, ವಂಶಟ್ಟಿಗರ್ ಆಗಿರ್ಬೋದು, ಗಂಗಣ್ಣ ಆಗಿರ್ಬೋದು, ಎಲ್ಲರೂ ಮಾತಾಡಿದ್ರು. ಇವತ್ತು ರೈತ ಹೋರಾಟ ಇವತ್ತು ನಾವು ಕಾಳಿಗೆ ಬಂದ್ ಮಾಡತ್ತೀವಿ. ಇನ್ನಿಬ್ಬರು ಫೋನ್ ಮಾಡ್ತಾರೆ ನನಗೆ, ಇವತ್ತು ಸರ್ಕಾರದ ವಿರುದ್ಧ ಸಾವುಕಾರ ನೀವು ಬರಬೇಡ್ರಿ ಅಂತ ಫೋನ್ ಮಾಡ್ತಾರೆ. ಜಗದೇ ಗುತ್ತೇವ್ರ ಮಗ, ಗುರುನಂದೇಶ್ವರನ ಶಿಶು ಮಗ, ಯಾರ ವಿರುದ್ಧ ಇರಲಿ ರೈತರ ಪರ ಯಾವಾಗೂ ನಾವು ಆಗಿರ್ಲಿ ನಮ್ಮ ತಂದೆಯವರಾಗಿರ್ಬೋದು ಯಾವಾಗೂ ಕೂಡ ನಾವು ಇರ್ತೀವಿ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. ಇವತ್ತು ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಮಾತಾಡುವಾಗ ನೀವು ನೋಡ್ರಿ, ಇವತ್ತು ನಾನು ಎಲ್ಲರೂ 5 ನಿಮಿಷ ಮಾತಾಡಿದ್ರಿ. ಇವತ್ತು ನಾವು ಏನ್ ಮಾಡ್ತೀವಿ, ಮಾತಾಡುವಾಗ ಸ್ವಲ್ಪ ಜೋಶ್ ಒಳಗೆ ಮಾತಾಡ್ತೀವಿ, ಮತ್ತೆ ನಾವು ಏನೋ ಜೋಶ್ ಒಳಗೆ ಮಾತಾಡದಲ್ಲಪ್ಪ ಅಂತ ಹೇಳಿ ಯಾರು ರಾಜಕಾರಣಿಗಳು ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳ್ತೀವಿ. ಅದೇ ಯಾಕೆ ಹೇಳ್ತೀವಿ? ಮಾತಾಡ್ರಿ ತಪ್ಪು ತಿಳ್ಕೊತಾರೆ ಬಿಡ್ಕೊತಾರ, ಅವೆಲ್ಲ ಹೇಳಿಕೋಬೇಡ್ರಿ. ಆ ಮಾತು ಹೇಳಿದಾಗ ಏನಪ್ಪ ನಿಮ್ ತೆಲಗು ಏನೋ ಅದ ಅಂದಂಗ ಆಗ್ತದೆ, ಅದಕ್ಕೆ ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಂತ ರಾಜಕಾರಣಿಗಳಿಗೆ ನಾ ಬಹಳ ಸ್ವಾಭಿಮಾನಿ ರಾಜಕಾರಣಿ ಇದ್ದೀನಿ. ನಮ್ಮಂತ ರಾಜಕಾರಣಿಗೆ ನಾನು ಈ ಸಂದರ್ಭದಲ್ಲಿ ಶಾಸಕ ಅವಿನಾಶ್ ಜಾಧವ್, ರಾಜೇಶ್ ಗುತ್ತೇದಾರ್, ವೀರಣ್ಣ ಗಂಗಾಣಿ, ರಾಘವೇಂದ್ರ ಗುತ್ತೇದಾರ್, ಪ್ರಶಾಂತ್ ಕದಂ, ಗೌರಿಶಂಕರ, ನವದಾಧೀಶರು, ರೈತ ಮುಖಂಡರು ಹಾಗೂ ಅನೇಕ ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.